ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಬಗ್ಗೆ ಎಷ್ಟೇ ಕಾಳಜಿ ವಹಿಸಿದ್ರೂ ಕಡಿಮೆನೆ. ದೇಹಕ್ಕೆ ನಿಗದಿತ ಪ್ರಮಾಣದಲ್ಲಿ ಆಹಾರ ಹಾಗೂ ವ್ಯಾಯಾಮ ಅತಿ ಮುಖ್ಯ. ಇಲ್ಲವಾದಲ್ಲಿ ದೇಹದಲ್ಲಿ ಬೊಜ್ಜು ಕಾಣಿಸಿಕೊಳ್ಳುತ್ತೆ. ಇಂದಿನ ಕಾಲದಲ್ಲಿ ಬೊಜ್ಜು ಅಥವಾ ಸ್ಥೂಲಕಾಯ ದೊಡ್ಡ ಸಮಸ್ಯೆಯಾಗಿದೆ. ಇದರಿಂದಾಗಿ ಮಧುಮೇಹ, ಹೃದ್ರೋಗ ಸೇರಿದಂತೆ ಅನೇಕ ರೀತಿಯ ಕಾಯಿಲೆಗಳು ಬರುವ ಸಾಧ್ಯತೆ ಇರುತ್ತೆ. ಬಹಳ ಮುಖ್ಯವಾಗಿ ಬೊಜ್ಜಿಗೆ ಕಾರಣ ಏನೆಂದು ತಿಳಿಯೋದು ಅತಿ ಮುಖ್ಯ. ಹಾಗಾದ್ರೆ ಇದನ್ನ ಪತ್ತೆ ಹಚ್ಚೋದು ಹೇಗೆ? ಇದಕ್ಕೆ ಚಿಕಿತ್ಸೆ ಏನು? ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ನ ವೈದ್ಯರಾದ ಲೋಹಿತ್ ಯು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮ್ಯಾಮ್, ಥ್ಯಾಂಕ್ ಯು. ಡಾಕ್ಟರ್, ತಾವೇ ಗಮನಿಸಿರಬಹುದು, ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೆಲಸಕ್ಕೆ ಹೋಗ್ತಾರೆ, ಕುಳಿತಲ್ಲೇ ಕುಳಿತು ಕೆಲಸ ಮಾಡ್ತಿರ್ತಾರೆ, ದೇಹಕ್ಕೆ ಹೆಚ್ಚಾದ ವ್ಯಾಯಾಮ ಇರೋದಿಲ್ಲ. ಈ ನಿಟ್ಟಿನಲ್ಲಿ ಅವರಲ್ಲಿ ಬೊಜ್ಜು ಕಾಣಿಸಿಕೊಳ್ಳೋದು ಅತಿ ಸಾಮಾನ್ಯ ಆಗಿಬಿಟ್ಟಿದೆ. ಇದರ ಜೊತೆಗೆ ಅಂದ್ರೆ ಡಯಾಬಿಟಿಸ್ ಇದ್ರೆ ಬೊಜ್ಜು ಕಾಣಿಸಿಕೊಳ್ಳುತ್ತಾ ಹೇಗೆ? ಎರಡು ಜೊತೆಗೆ ಕಾಣಿಸಿಕೊಳ್ಳೋದು ಸಾಧ್ಯನಾ ಹೇಗೆ? ಹೌದು, ಒಬೆಸಿಟಿ ಅಂದರೆ ಬೊಜ್ಜು ಜಾಸ್ತಿ ಇರೋದು ಜೊತೆಗೆ ಡಯಾಬಿಟಿಸ್ ಅನ್ನೋದು ಮೋಸ್ಟ್ ಆಫ್ ದ ಪೇಷಂಟ್ಸ್ ಈ ನಡುವೆ ಜೊತೆಗೆ ಕಾಣಿಸ್ಕೊಳ್ಳೋದು ತುಂಬ ಕಾಮನ್ನು. ಮೇಜರ್ ಪ್ರಾಬ್ಲಮ್ ಏನು ಡಯಾಬಿಟೀಸಲ್ಲಿ ಅಂತ ಹೇಳಿದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತೀವಿ. ಅಂದರೆ ನಮ್ಮ ಇನ್ಸುಲಿನ್ ಬಾಡಿಲಿ ಪ್ರೊಡ್ಯೂಸ್ ಆಗೋದು ಅದು ರೆಸಿಸ್ಟೆನ್ಸ್ ಆಗೋಗ್ಬಿಡುತ್ತೆ. ಅದು ಪ್ರೊಡಕ್ಷನ್ ಇದ್ರೂ ಅದು ಯೂಟಿಲೈಸೇಷನ್ ಆಗೋದಿಲ್ಲ. ಮೋಸ್ಟ್ ಕಾಮನ್ ರೀಸನ್ ಅಂದರೆ ನಮ್ಮ ಫ್ಯಾಟ್. ಸೊ ಯಾರಿಗೆ ಹೆಚ್ಚು ಫ್ಯಾಟ್ ಇರುತ್ತೋ ಅಂಥವ್ರಿಗೆ ಒಬೆಸಿಟಿ ಇರೋದ್ರಿಂದ ಅಂಥವ್ರಿಗೆ ಶುಗರು ಅನ್ಕಂಟ್ರೋಲ್ಡ್ ಇರೋದು ತುಂಬ ಕಾಮನ್ನು. ಸೊ ನೀವು ಯಾವುದೇ ಡಾಕ್ಟ್ರ್ ಮೀಟ್ ಮಾಡಿದ್ರು ಫಸ್ಟ್ ಹೇಳೋದು ಒಂದು ಡಯಟು, ಇನ್ನೊಂದು ಎಕ್ಸಸೈಸು. ಏನಕ್ಕೆ ಅಂದರೆ ಸ್ವಲ್ಪ ಫ್ಯಾಟ್ ಎಲ್ಲ ಯೂಟಿಲೈಸ್ ಆಯಿತು ಅಂದರೆ, ಮಸಲಲ್ಲಿ ಸ್ವಲ್ಪ ಗ್ಲೂಕೋಸ್ ಯೂಟಿಲೈಸ್ ಆಯಿತು ಅಂದರೆ ಶುಗರ್ ಆಟೋಮೆಟಿಕ್ಲಿ ಕಂಟ್ರೋಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ವೆಯ್ಟ್ ಲಾಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇನ್ ಒಬೆಸಿಟಿ ಟ್ರೀಟ್ಮೆಂಟ್, ಇನ್ ಡಯಾಬಿಟಿಸ್ ಟ್ರೀಟ್ಮೆಂಟ್. ಓಕೆ ಡಾಕ್ಟರ್, ಇನ್ನು ಡಯಾಬಿಟಿಕ್ ಇದ್ದವರಿಗೆ ಯೂಶ್ವಲಿ ಅವರು ಡಯಾಬಿಟಿಕ್ ಇದೆ ಅಂದ ತಕ್ಷಣ ಆಹಾರದಲ್ಲಿ ಪತ್ತೆ ಮಾಡೋಕೆ ಶುರು ಮಾಡ್ತಾರೆ. ಅಷ್ಟೊತ್ತಿಗೆ ಅವರು ತುಂಬಾ ವೆಯ್ಟ್ ಲಾಸ್ ಆಗಿರ್ತಾರೆ. ಅವ್ರನ್ನ ನೋಡಿದ ತಕ್ಷಣ ಹೇಳ್ಬೋದು ಇವ್ರಿಗೆ ಡಯಾಬಿಟಿಕ್ ಇದೆ ಅನ್ನೋದು. ಸೊ ಅಂದರೆ ಫುಡ್ ಕಂಟ್ರೋಲಿಂದನೇ ಆ ರೀತಿ ಬೊಜ್ಜು ಕಡಿಮೆ ಮಾಡ್ಕೊಳ್ಳೋದಾ ಅಥವಾ ಬೇರೆ ಟ್ರೀಟ್ಮೆಂಟಿಂದನೂ ಮಾಡ್ಕೊಳ್ಳೋದಾ ಹೇಗೆ? ಸೊ ನೀವು ಹೇಳಿದ ಥರ ಇನಿಷಿಯಲ್ ಫೇಸಸ್ ಆಫ್ ಡಯಾಬಿಟಿಸ್ ಅಂದರೆ ಡಯಾಬಿಟಿಸ್ ಇನಿಷಿಯಲ್ ಸ್ಟೇಜಸಲ್ಲಿ ವೆಯ್ಟ್ ಲಾಸ್ ಆಗುತ್ತೆ. ಬಟ್ ನಾವು ಯಾವಾಗ ಮೆಡಿಕೇಶನ್ಸ್ ಎಲ್ಲ ಸ್ಟಾರ್ಟ್ ಆಗಿರ್ತಾರೋ, ಇನ್ಸುಲಿನಲ್ಲಿ ಡಿಪೆಂಡೆಂಟ್ ಆಗ್ತಾರಲ್ಲ, ಅಂಥವ್ರಿಗೆ ವೆಯ್ಟ್ ಗೇನ್ ಆಗೋದು ತುಂಬ ಕಾಮನ್. ನೀವು ಅದೇ ಪೇಷಂಟ್ ಲೇಟೆಸ್ಟ್ ಸ್ಟೇಜಸ್ ಆಫ್ ದೇರ್ ಡಿಸೀಸಲ್ಲಿ ನೋಡಿದಾಗ ವೆಯ್ಟ್ ಗೇನ್ ಆಗೋದು ತುಂಬ ಆಗುತ್ತೆ. ಆ ವೆಯ್ಟ್ ಗೇನ್ ಆದಾಗ ಇನ್ನೂ ಶುಗರ್ಸ್ ಅನ್ಕಂಟ್ರೋಲ್ ಆಗ್ತಾ ಹೋಗುತ್ತೆ. ಇನಿಷಿಯಲ್ ಸ್ಟೇಜಸಲ್ಲಿ ಹೌದು ಅಂತ HbA1c ಅಂತ ಕೇಳಿರ್ಬೋದು. HbA1cಲಿ ನಾವು ಯಾವಾಗಲೂ 7ಕ್ಕಿಂತ 6 to 6.5 ಹತ್ರ ಇಟ್ಕೊಳೋದು ತುಂಬ ಇಂಪಾರ್ಟೆಂಟ್. ಅದು ಅಲ್ಲಿತ್ತು ಅಂತ ಹೇಳಿದ್ರೆ ಈವನ್ ಮೆಡಿಕೇಷನ್ಸು ಸ್ಟಾಪ್ ಮಾಡ್ಕೊಬೋದು. ಒಂದಷ್ಟು ಪೇಷಂಟ್ಸ್ಗಳಿಗೆ ಮೆಡಿಸಿನ್ಸು ಸ್ಟಾಪ್ ಮಾಡಿ ಅವ್ರನ್ನ ಡಯಟು ಮತ್ತು ಎಕ್ಸಸೈಸಲ್ಲಿ ಇಟ್ಕೊಂಡು ಮ್ಯಾನೇಜ್ ಮಾಡ್ತೀವಿ. ಬಟ್ ಡಯಾಬಿಟಿಸ್ ಜೊತೆ ಇದು ಒಬೆಸಿಟಿ ಇತ್ತು ಅಂದರೆ ದೆನ್ ದ ಟ್ರೀಟ್ಮೆಂಟ್ ಇಸ್ ಟ್ರಿಕಿ. ವೆಯ್ಟ್ ಲಾಸ್ ಇಸ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಅವಾಗ ವೆಯ್ಟ್ ಲಾಸ್ ಮಾಡಿಕೊಂಡು ಜೊತೆಗೆ ಡಯಟು ಮತ್ತು ಎಕ್ಸಸೈಸ್ ಮಾಡಿದ್ರೆ ಕಂಟ್ರೋಲ್ ಆಗುತ್ತೆ. ಓಕೆ ಡಾಕ್ಟರ್, ಇನ್ನು ಒಬೆಸಿಟಿ ಅನ್ನುವಂಥದ್ದು ಖಾಲಿ ಡಯಾಬಿಟಿಕ್ಗೆ ಕಾರಣ ಆಗುತ್ತಾ ಅಥವಾ ಬೇರೆ ಯಾವುದಾದ್ರೂ ರೋಗಗಳು ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಇರುತ್ತಾ ಹೇಗೆ? ತುಂಬ ರೋಗಗಳು ಅಸೋಸಿಯೇಟ್ ಇದ್ದಾವೆ. ನಾವು ಇದನ್ನು ಸಿಂಡ್ರೋಮ್ ಎಕ್ಸ್ ಅಂತ ಹೇಳ್ತೀವಿ. ಯಾವಾಗ ನಮ್ಮ ವೆಯ್ಟ್ ಹೈಟ್ನ ಚೆಕ್ ಮಾಡಿಕೊಂಡು ಅದಕ್ಕೆ ವೆಯ್ಟ್ ಇರಬೇಕಾಗುತ್ತೆ. ಅದನ್ನು BMI ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. BMI ಯಾವಾಗ 35ರಿಂದ ಜಾಸ್ತಿ ಆಗುತ್ತೋ ಆವಾಗ ನಮಗೆ ಅಸೋಸಿಯೇಟೆಡ್ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗ್ತವೆ. ಸ್ಟಾರ್ಟಿಂಗ್ ಹಾರ್ಟಿಂದ ಇಶ್ಯೂಸ್ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಇಶ್ಯೂಸ್ ಜಾಸ್ತಿ ಆಗ್ಬೋದು, ಬಾಡಿಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆಗ್ಬೋದು, ಡಯಾಬಿಟಿಸ್ ಆಗ್ಬೋದು, ಸ್ಲೀಪ್ ಏಪ್ನಿಯಾ ಅಂತೀವಿ, ರಾತ್ರಿ ಹೊತ್ತು ನಿದ್ದೆ ಬರೋದಲ್ಲ, ಸ್ನೋರಿಂಗ್ ಅಂತೀವಿ, ರಾತ್ರಿ ನಿದ್ದೆ ಮಾಡಿದಾಗ ಉಸಿರಾಡೋಕ್ಕೆ ತೊಂದರೆ ಆಗಬಹುದು, ಜೊತೆಗೆ ಆರ್ಥ್ರೈಟಿಸ್, ಕಾಲಲ್ಲಿ ಮೂಳೆಗಳೆಲ್ಲ ನೋವು ಬರ್ಬೋದು. ಇವೆಲ್ಲ ಒಬೆಸಿಟಿ ರಿಲೇಟೆಡ್ ಕಾಂಪ್ಲಿಕೇಶನ್ಸು. ಇನ್ ಫೀಮೇಲ್ ಸ್ಪೆಷಲಿ ಹಾರ್ಮೋನ್ ಇಂಬ್ಯಾಲೆನ್ಸಸ್ಸು, PCOD, ಪ್ರೆಗ್ನೆನ್ಸಿ ಇಶ್ಯೂಸ್ ಇವೆಲ್ಲ ವೆರಿ ಕಾಮನ್ ವಿತ್ ಒಬೆಸಿಟಿ. ಸೊ ಒಬೆಸಿಟಿ ಕಂಟ್ರೋಲ್ ಮಾಡೋದು ಇವೆಲ್ಲ ಆಟೋಮೆಟಿಕ್ ಕಂಟ್ರೋಲ್ ಆಗುತ್ತೆ ವಿತೌಟ್ ಎನಿ ಮೆಡಿಕೇಶನ್ಸ್ ಆಸ್ ಸಚ್. ಹೌದು. ಓಕೆ ಡಾಕ್ಟರ್, ಇನ್ನು ಒಬೆಸಿಟಿನ ಕಂಟ್ರೋಲ್ ಮಾಡೋದು ಹೇಗೆ? ಆಪ್ಷನ್ಸ್ ಏನೆಲ್ಲ ಇವೆ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ? ನಾನು ಹೇಳಿದಾಗೆ BMI ಅನ್ನೋದು ತುಂಬ ಇಂಪಾರ್ಟೆಂಟು. ನಾವು ಯಾವಾಗಲೂ ಪರ್ಸನ್ದು ಒಂದು ವೆಯ್ಟು ಮತ್ತು ಹೈಟು ಇಟ್ಕೊಂಡು BMI ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದು ತುಂಬ ಈಸಿಯಾಗಿ ಇಂಟರ್ನೆಟ್ಟಲ್ಲಿ ಸಿಗುತ್ತೆ. BMI ಕ್ಯಾಲ್ಕುಲೇಟರ್ ಅನ್ನೋದು ನಮ್ಮ ವೆಯ್ಟು ಹೈಟು ಗೊತ್ತಿದ್ರೆ ಸಾಕು. ಅದರಲ್ಲಿ ಅಪ್ಲೈ ಮಾಡಿದ್ರೆ ಮಿನಿಮಮ್ ನಾವು ಅರೌಂಡ್ 30ಗಿಂತ ಕೆಳಗಿಟ್ಟಷ್ಟು BMI ತುಂಬ ಒಳ್ಳೆಯದು.
ಸೊ ಯಾರಾದರೂ ಬಿಟ್ವೀನ್ 30 to 35 ಇದ್ದವ್ರಿಗೆ ಮಾತ್ರ ಇಂಟರ್ವೆನ್ಷನ್ಸ್ ಏನಾದರೂ ಬೇಕಾಗುತ್ತೆ. ಮೇನ್ ಇಂಟರ್ವೆನ್ಷನ್ ಇಸ್ ಡಯಟ್, ಎಕ್ಸಸೈಸಸ್ ಆ್ಯಂಡ್ ಬೇರೆ ಇಂಟರ್ವೆನ್ಷನ್ಸ್ ಇರ್ತವೆ. ಬಟ್ ಮೇನ್ಲಿ 30 to 35 ಅಲ್ಲಿ ಎಸ್ಪೆಷಲಿ ನಮ್ಮ ಇಂಡಿಯನ್ ಪಾಪ್ಯುಲೇಷನ್ಗೆ ಡಯಟ್ ಆ್ಯಂಡ್ ಎಕ್ಸಸೈಸ್ ವರ್ಕ್ಸ್ ರಿಯಲಿ ವೆಲ್. ಮೇಜರ್ ಪ್ರಾಬ್ಲಮ್ ವಿತ್ ಡಯಟ್ ಆ್ಯಂಡ್ ಎಕ್ಸಸೈಸ್ ಅಂದರೆ ಫಾಲೋಅಪ್. ಒಂದು ಫ್ಯೂ ಮಂತ್ಸ್ ಮಾಡ್ತಾರೆ, ಆಮೇಲೆ ತಿರ್ಗಾ ಫಾಲೋಅಪ್ಗೆ ಬರೋದಿಲ್ಲ. ಸೊ ದಟ್ ಈಸ್ ಅ ಮೇಜರ್ ಪ್ರಾಬ್ಲಮ್ ವಿತ್ ವೇಟ್ ಲಾಸ್ ಅಸೋಸಿಯೇಟೆಡ್ ವಿತ್ ನಮ್ಮ ಡಯಟ್ ಆ್ಯಂಡ್ ಎಕ್ಸಸೈಸ್. ಡಯಟ್ ಎಲ್ಲ ಕಂಟ್ರೋಲ್ಡ್ ಇತ್ತು, ರೆಗ್ಯುಲರ್ ಫಾಲೋಅಪ್ಗೆ ಬಂತು ಅಂದರೆ ದೆನ್ ನಾವು ಆಬ್ವಿಯಸ್ಲಿ ಎಲ್ಲನೂ ಮ್ಯಾನೇಜ್ ಮಾಡ್ಬೋದಾಗುತ್ತೆ. ಬಟ್ ವೆನ್ BMI ಅನ್ನಲ್ಲ, BMI ಮೋರ್ ದೆನ್ 35 ಆದಾಗ ಜೊತೆಗೆ ಏನಾದರೂ ಅಸೋಸಿಯೇಟೆಡ್ ಡಿಸೀಸಸ್ ಅಂದರೆ ಶುಗರು, BP, ಹೈಪರ್ ಟೆನ್ಷನು ಅಥವಾ ಹಾರ್ಟ್ ಪ್ರಾಬ್ಲಮ್ಸ್, ಆರ್ಥರೈಟಿಸು, ಸ್ಲೀಪ್ ಏಪ್ನಿಯಾ ಎಲ್ಲ ಇತ್ತು ಅಂದಾಗ ಅವಾಗ ನಮಗೆ ಈ ಡಯಟು ಎಕ್ಸಸೈಸಿಂದ ಸರಿ ಹೋಗೋದಿಲ್ಲ. ಅವಾಗ ನಾವೇನಾದರೂ ಇಂಟರ್ವೆನ್ಷನ್ಸ್ ಮಾಡ್ಬೋದು. ಇಂಟರ್ವೆನ್ಷನ್ಸಲ್ಲಿ ಮಾತ್ರೆಗಳಿದ್ದಾವೆ ಟು ರಿಡ್ಯೂಸ್ ವೆಯ್ಟ್. ದೆರ್ ಆರ್ ಅದರ್ ಇಂಟರ್ವೆನ್ಷನ್ಸ್ ಅಂದರೆ ನಾಟ್ ಬಿ ಸರ್ಜಿಕಲ್. ಎಂಡೋಸ್ಕೋಪಿಯಿಂದ ಬಲೂನ್ಸ್ ಹಾಕ್ತೀವಿ, ಎಂಡೋಸ್ಕೋಪಿಯಿಂದ ಸ್ಟೇಪಲ್ಸ್ ಹಾಕ್ತೀವಿ. ಲಾಸ್ಟ್ ಸರ್ಜರಿ ಮಾಡ್ತೀವಿ ಯಾವಾಗ BMI ಮೋರ್ ದೆನ್ 40 ಆದಾಗ. ಸೊ 40 ಇಸ್ ದಿ ಮೇಜರ್ ಕಟ್ ಆಫ್ ಫಾರ್ ಇಂಡಿಯನ್ ಪಾಪ್ಯುಲೇಷನ್. ನಾವು 40 ಕ್ರಾಸ್ ಆಗ್ತಾ ಇದೆ ಅಂದರೆ ದೆನ್ ಇಟ್ ಹಸ್ ಬಿನ್ ಪ್ರೂವನ್. ಅಂದರೆ ನಾವು ಡಯಟು ಅಥವಾ ಎಕ್ಸಸೈಸ್ ಮಾಡಿದ್ರೂ ಆ ವೆಯ್ಟ್ ಲಾಸ್ ಏನು ಮಾಡ್ತೀವೋ ತಿರ್ಗಾ ವಿತಿನ್ 6 ಮಂತ್ ರೀಗೇನ್ ಆಗುತ್ತೆ ಅನ್ನೋದು ಪ್ರೂವ್ ಆಗಿದೆ ಮೆಡಿಕಲಿ. ಸೊ ಅದರಿಂದ ನಾವು ಮೋರ್ ದೆನ್ 40 ಇದ್ದಾಗ BMI ನಾವು ಜನರಲಿ ಏನಾದರೂ ಇಂಟರ್ವೆನ್ಷನ್ ಟ್ರೈ ಮಾಡ್ತೀವಿ. ಅಲ್ಲಿವರೆಗೂ ವಿ ಕೀಪ್ ಟ್ರೈಯಿಂಗ್ ಆಲ್ ದಿಸ್ ಪರ್ಮಿಟೇಷನ್ ಕಾಂಬಿನೇಷನ್. ಬ್ಯಾರಿಯಾಟ್ರಿಕ್ ಸರ್ಜರಿ ಅಂದ್ರೆ ಏನು, ಜೊತೆಗೆ ಒಬೆಸಿಟಿಗೆ ಸಂಬಂಧಪಟ್ಟಂಗೆ ಇದ್ರ ಯೂಸ್ಫುಲ್ ಬಗ್ಗೆ ಹೇಳೋದಾದ್ರೆ? ಓಕೆ, ಸೊ ಬ್ಯಾರಿಯಾಟ್ರಿಕ್ ಸರ್ಜರಿ ಹೇಳಿದಾಗೆ ದಟ್ ಇಸ್ ಅ ಲಾಸ್ಟ್ ರೆಸಾರ್ಟ್. ಅಂದರೆ ನಾವು ಯೂಶಲಿ ಮೆಡಿಕಲ್ ಮ್ಯಾನೇಜ್ಮೆಂಟು, ಡಯಟ್ ಮತ್ತು ಎಕ್ಸಸೈಸ್ ಇಂದಲೇ ಟ್ರೈ ಮಾಡ್ತೀವಿ. ವೆನ್ ಎವ್ರಿಥಿಂಗ್ ಫೇಲ್ಸ್ ಆ್ಯಂಡ್ ಮಾರ್ಬಿಡ್ ಒಬೆಸಿಟಿ ಅನ್ನಲ್ಲ, ಯಾವಾಗ BMI ಮೋರ್ ದೆನ್ 40 ಅಥವಾ BMI ಮೋರ್ ದೆನ್ 35 ವಿತ್ ಏನಾದರೂ ಅಸೋಸಿಯೇಟೆಡ್ ಡಿಸೀಸ್ ಲೈಕ್ ಡಯಾಬಿಟಿಸ್ ಎಲ್ಲ ಇದ್ದಾಗ, ಅನ್ಕಂಟ್ರೋಲ್ ಡಯಾಬಿಟಿಸ್ ಇದ್ದಾಗ ದೆನ್ ಸರ್ಜರಿ ರಿಸಾರ್ಟ್ ಮಾಡ್ತೀವಿ. ಸರ್ಜರಿ ಬೇರಿಯಾಟ್ರಿಕ್ ಅಂದರೆ ಬೇಸಿಕ್ಲಿ ಇಟ್ ಈಸ್ ಎ ಮೆಟಬಾಲಿಕ್ ಸರ್ಜರಿ. ಮೆಟಬಾಲಿಸಮ್ನ ಆಲ್ಟರ್ ಮಾಡೋ ಸರ್ಜರಿ ಇದು. ಅದರಲ್ಲಿ ಏನಾಗುತ್ತೆ ಅಂದರೆ ನಾವೇನು ಊಟ ಮಾಡ್ತೀವೋ ಅದು ಐದರ್ ಬೈಪಾಸ್ ಮಾಡಿಬಿಡ್ತೀವಿ ಸೊ ದಟ್ ಡೈಜೆಷನ್ ಬೇಗ ಆಗೋಗುತ್ತೆ ಅಂತ. ಇಲ್ಲ ಅಂದರೆ ಅದನ್ನು ಸ್ಲೀವ್ ಅಂತ ಒಂದು ಟ್ಯೂಬ್ ಥರ ಮಾಡಿಬಿಡ್ತೀವಿ ಸ್ಟಮಕ್ನ, ಸೊ ದಟ್ ಸ್ವಲ್ಪ ಟ್ರಾನ್ಸಿಟ್ ಅಂದರೆ ಅದು ಮೂವ್ಮೆಂಟ್ ಫಾಸ್ಟ್ ಆಗಲಿ ಅಂತ ಅದು ಫುಡ್ದು. ಸೊ ದಟ್ ದೆರ್ ವಿಲ್ ಬಿ ಸಮ್ ಹಾರ್ಮೋನಲ್ ಚೇಂಜಸ್ ಆ್ಯಂಡ್ ಆಲ್ಸೋ ಮೆಟಬಾಲಿಕ್ ಚೇಂಜಸ್. ಅದರಿಂದ ವೆಯ್ಟ್ ಲಾಸ್ ಆಗುತ್ತೆ. ಆ್ಯಂಡ್ ಈ ವೆಯ್ಟ್ ಲಾಸ್ ಯೂಶಲಿ ವೆಲ್ ಸಸ್ಟೈನ್ಡ್. ಬೇರಿಯಾಟ್ರಿಕ್ ಅಥವಾ ಮೆಟಬಾಲಿಕ್ ಸರ್ಜರೀಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಬಟ್ ಮೋಸ್ಟ್ ಕಾಮನ್ಲಿ ಮಾಡೋದು ಸ್ಲೀವ್ ಅಂತ ಹೇಳ್ತೀವಿ, ಮತ್ತು ಇನ್ನೊಂದು ಬೈಪಾಸ್ ಅಂತ ಹೇಳ್ತೀವಿ. ಎರಡೂ ಇಂಡಿಕೇಶನ್ಸ್ ಆರ್ ಡಿಫ್ರೆಂಟ್. ಅಂದರೆ ಯಾರಿಗೆ ಕೊಡಬೇಕು ಅನ್ನೋದು ಮೆಡಿಕಲಿ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಸಮ್ ಪೀಪಲ್ ಈವನ್ ರೆಸಾರ್ಟ್ ಫಾರ್ ಲೈಪೋಸೆಕ್ಷನ್ ಅಂತ. ಲೈಪೋಸೆಕ್ಷನ್ಗೂ ಒಬೆಸಿಟಿಗೂ ಏನೂ ಸಂಬಂಧ ಇಲ್ಲ. ದಟ್ ಈಸ್ ಓನ್ಲಿ ಕಾಸ್ಮೆಟಿಕ್ ಪಾರ್ಟ್ ಆಫ್ ಇಟ್. ನೀವು ಒಬೆಸಿಟಿ ಕಡಿಮೆ ಮಾಡಬೇಕು ಅಂದರೆ ಐದರ್ ಮೆಡಿಕಲಿ ಅಂದರೆ ಡಯಟ್ ಆರ್ ಎಕ್ಸಸೈಸ್ ಆರ್ ಟ್ಯಾಬ್ಲೆಟ್ಸ್ ಇಂದ, ಇಲ್ಲ ಸರ್ಜಿಕಲಿ ಮಾಡಬೇಕಾಗುತ್ತೆ. ಡಯಾಬಿಟಿಕ್ ಇರುವಂತವರಿಗೆ ತುಂಬಾನೇ ಕಾಳಜಿ ವಹಿಸಬೇಕಾಗುತ್ತೆ. ಯಾವುದೇ ರೀತಿಯಾದಂತ ಗಾಯ ಆಗಬಾರ್ದು ಅನ್ನುವಂಥದ್ದು ಇರುತ್ತೆ. ಅವರಿಗೂ ಇದು ಸೂಟ್ ಆಗುತ್ತಾ ಹೇಗೆ? ಎಸ್, ಡಯಾಬಿಟಿಸ್ ಅಲ್ಲಿ ಇಟ್ ಈಸ್ ಒನ್ ಆಫ್ ದಿ ಮೇಜರ್ ಇಂಡಿಕೇಶನ್ಸ್. ಗಾಯ ಓಪನ್ ಸರ್ಜರೀಸ್ ಅಲ್ಲಿ ಗಾಯಗಳು ಹೀಲ್ ಆಗೋದು ಅಥವಾ ಗಾಯ ಇನ್ಫೆಕ್ಟ್ ಆಗೋದು ಮಾತಾಡ್ತೀವಿ. ಬಟ್ ಇವಾಗ ಮಾಡೋ ಬೇರಿಯಾಟ್ರಿಕ್ ಸರ್ಜರೀಸ್ ಅಲ್ಲಿ ನಾವು ಐದರ್ ರೋಬೋಟ್ ಅಥವಾ ಲ್ಯಾಪ್ರೋಸ್ಕೋಪಿಲ್ ಮಾಡೋದ್ರಿಂದ, ಇಲ್ಲ ಸ್ಮಾಲ್ ಹೋಲ್ಸ್ ಇರ್ತವೆ. ಸೊ ಯೂಶಲಿ 10 to 12 mm ಅಂತೀವಿ. 1 ಸೆಂಟಿಮೀಟ್ರಿಂದ 12 mm ಅಂದರೆ 1.2 ಸೆಂಟಿಮೀಟರ್ಸ್ವರೆಗೂ ಕಟ್ಸ್ ಇರ್ತವೆ ಅಷ್ಟೇ. ಆ ಕಟ್ಸಲ್ಲೇ ಸರ್ಜರಿ ಆಗೋದ್ರಿಂದ ಗಾಯ ಆಲ್ಮೋಸ್ಟ್ ನೆಗ್ಲಿಜಿಬಲ್ ಆರ್ ಇನ್ವಿಸಿಬಲ್ ಇರುತ್ತೆ. ಆ್ಯಂಡ್ ತುಂಬ ಜನ ಮಾಡಿಸ್ಕೊಂಡಿರ್ತಾರೆ, ನಿಮ್ಗೆ ಗೊತ್ತೂ ಆಗೋದಿಲ್ಲ ದಟ್ ದೇ ಹ್ಯಾವ್ ಅಂಡರ್ಗಾನ್, ಆ್ಯಂಡ್ ಗಾಯನೂ ಕಾಣಿಸ್ತಲೇ ಇರುತ್ತೆ. ಸೊ ಗಾಯ ವಾಸಿ ಆಗೋದು ವಿಲ್ ನೆವರ್ ಬಿ ಅ ಪ್ರಾಬ್ಲಮ್. ರಿಕವರಿ ಈಸ್ ನೆವರ್ ದಿ ಪ್ರಾಬ್ಲಮ್. ಇಟ್ಸ್ ಎ ವೆರಿ ಸಿಂಪಲ್ ಸರ್ಜರಿ ವೆನ್ ಇಟ್ ಈಸ್ ಡನ್ ರೊಟೀನ್ಲಿ. ಅಂದರೆ ಎವ್ರಿ ಡೇ ಟು ಡೇ ಮಾಡ್ತಾ ಇದ್ರೆ ಅದು ತುಂಬ ಈಸಿ ಸರ್ಜರಿನೂ ಇರುತ್ತೆ. ಸೊ ಸ್ಲೀವ್ ಅಂತ ಹೇಳಿದಾಗ, ಬೈಪಾಸ್ ಅಂದಾಗ ರಿಕವರಿನೂ ಮಚ್ ಫಾಸ್ಟರ್ ಇರುತ್ತೆ. ಬಟ್ ಪ್ರಾಪರ್ ಕೇರ್, ಪ್ರಾಪರ್ ಇಂಡಿಕೇಶನ್ ಇಟ್ಕೊಂಡು ಮಾಡಿಸಿದಾಗ ಮಾತ್ರ ಅದು. ಓಕೆ ಡಾಕ್ಟರ್, ಈ ಸರ್ಜರಿಗೆ ಸಂಬಂಧಪಟ್ಟಂಗೆ ಯಾರಿಗೆ ಸೂಟ್ ಆಗುತ್ತೆ ಇರೋದು? ಯಾಕಂತಂದ್ರೆ ಮಕ್ಕಳಲ್ಲೂ ಕೂಡ ಈ ಬೊಜ್ಜು ಅನ್ನುವಂಥದ್ದು ಕಾಣಿಸ್ಕೊಳ್ತಿದೆ ಇತ್ತೀಚಿನ ದಿನಗಳಲ್ಲಿ. ಅವರಿಗೂ ಈ ಸರ್ಜರಿ ಮಾಡ್ತೀರಾ ಹೇಗೆ? ಏಜ್ ಕಟ್ ಆಫ್ಸ್ ಇದೆ. ಏಜ್ ಕಟ್ ಆಫ್ಸ್ ಮಕ್ಕಳಿಗೆ ಅಟ್ಲೀಸ್ಟ್ ಅಪ್ ಟು 15ವರೆಗೂ ಕಟ್ ಆಫ್ ಇದೆ. ಎಲ್ಡರ್ಲಿ ಅಪ್ ಟು 65-70ವರೆಗೂ ನಾವು ಕಟ್ ಆಫ್ ತೊಗೊತೀವಿ. ಇಟ್ ಇಸ್ ಫ್ಲೆಕ್ಸಿಬಲ್, ನಾಟ್ ಅಬ್ಸಲ್ಯೂಟ್. ಬಟ್ ಮಕ್ಕಳಲ್ಲಿ ಅಪ್ ಟು 15 ವಿ ಡೋಂಟ್ ಟ್ರೈ ಟು ಡೂ ಇಟ್ ಅಂಟಿಲ್ ಅನ್ಲೆಸ್ ಏನಾದರೂ ಹಾರ್ಮೋನ್ ಇಂಬ್ಯಾಲೆನ್ಸಸ್, ಪಿಟ್ಯೂಟರಿ ಹಾರ್ಮೋನ್ಸ್ ಅಂತೀವಿ, ಅದರಿಂದ ಹಾರ್ಮೋನ್ ಎಲ್ಲ ತೊಂದರೆ ಆಗಿ ಮಕ್ಕಳಿಗೆ ಈ ಥರ ಬೊಜ್ಜು ಬಂದಾಗ ಮಾತ್ರ ಏನಾದರೂ ಇಂಟರ್ವೆನ್ಷನ್ಸ್ ಮಾಡ್ತೀವಿ. ಆ್ಯಂಡ್ ಇಂಡಿಕೇಶನ್ ಹೇಳಿದಾಗೆ ಇಟ್ ಈಸ್ ಓನ್ಲಿ ಡನ್ ಫಾರ್ ಮಾರ್ಬಿಡ್ ಒಬೆಸಿಟಿ.
ನಾನು BMI ಕ್ಯಾಲ್ಕುಲೇಟ್ ಮಾಡಿ ಗ್ರೇಡ್ 1, 2, 3 ಇತ್ತು ಅಂದ್ರೂ ಸರ್ಜರಿ ಬೇಕಾಗೋದಿಲ್ಲ. ಓನ್ಲಿ ಮಾರ್ಬಿಡ್ ಒಬೆಸಿಟಿ ಇದ್ದರೆ ಮಾತ್ರ ನಾವು ಈ ಥರ ಸರ್ಜರಿ ಮಾಡ್ತೀವಿ. ಸರ್ಜರಿ ಯಾರಿಗೆ ಬೇಕು ಅನ್ನೋದು ನಾವು ನೋಡಿ ಡಿಸೈಡ್ ಮಾಡಿ ಪೇಷಂಟ್ ಇಂಡಿಕೇಶನ್ ಇತ್ತು. ಅಗೇನ್ ಇವೆಲ್ಲ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ಸ್, ಅಂದರೆ ನಾವು ಇಡೀ ಪ್ರಪಂಚದಲ್ಲಿ ಫಾಲೋ ಮಾಡೋ ಪ್ರೋಟೋಕಾಲ್ಸ್ ಇಲ್ಲಿ ಫಾಲೋ ಮಾಡೋದು. ಇದೊಂಥರ ಗೈಡ್ಲೈನ್ಸ್ ಇದ್ದಾಗೆ. ಈ ಗೈಡ್ಲೈನ್ಸ್ ನಾವು ಎಲ್ಲ ಕಡೆನೂ ಫಾಲೋ ಮಾಡಿದ್ರೆ ಯೂಶಲಿ ಕಾಂಪ್ಲಿಕೇಶನ್ಸ್ ಆಗಲ್ಲ ಆ್ಯಂಡ್ ದೇ ಹ್ಯಾವ್ ಗುಡ್ ರಿಸಲ್ಟ್ಸ್. ಓಕೆ ಡಾಕ್ಟರ್, ಈಗ ನಾನೇ ಆಗ್ಲೇ ಹೇಳಿದೆ, ಮಕ್ಕಳಲ್ಲಿ ಈ ಒಬೆಸಿಟಿ ಅನ್ನುವಂಥದ್ದು ತುಂಬಾ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅವರಿಗೆ ಚಿಕಿತ್ಸೆ ಹೇಗೆ? ಸೊ ಮಕ್ಕಳಲ್ಲಿ ಮೇನ್ಲಿ ಲೈಫ್ ಸ್ಟೈಲ್ ಇಶ್ಯೂಸ್ ಅಂತೀವಿ. ಬಿಕಾಸ್ ಆಫ್ ದ ಫುಡ್, ನಾವೇನು ಊಟ ಮಾಡ್ತೀವಿ ಈ ನಡುವೆ ಅದರಿಂದ ತೊಂದರೆ ಆಗ್ತವೆ. ಸೊ ಆ ತೊಂದರೆಗಳನ್ನ ನಾವು ಅಂದರೆ ಅರ್ಥ ಮಾಡ್ಕೊಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬರು ಪೇಷಂಟ್ ಜೊತೆ ಕೂತ್ಕೊಂಡು ಮಾತಾಡಿ ಅವ್ರದ್ದು ತೊಂದರೆಗಳು, ಅವ್ರ ಫುಡ್ ಹ್ಯಾಬಿಟ್ಸ್ ಹೇಗಿದೆ, ಏನಾದರೂ ಈಟಿಂಗ್ ಡಿಸಾರ್ಡರ್ಸ್ ಇದೆಯಾ, ತುಂಬ ಎಕ್ಸೆಸ್ ಈಟ್ ಮಾಡೋದು ಅಥವಾ ಜಂಕ್ ತಿನ್ನೋದು, ಈಸಿ ಕ್ಯಾಲರೀಸ್ ಫುಡ್ ತಿನ್ನೋದು, ಲೈಕ್ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಥರ ಕುಡಿಯೋದು, ತುಂಬ ಸ್ವೀಟ್ಸ್ ತಿನ್ನೋದು, ಇವೆಲ್ಲ ಸ್ವಲ್ಪ ತಿಂದರೂ ಸಾಕು, ಫ್ಯಾಟ್ ಕನ್ವರ್ಷನ್ ತುಂಬ ಹೈ ಇರುತ್ತೆ. ಸೊ ಈ ಥರ ಹ್ಯಾಬಿಟ್ಸ್ ಏನಾದ್ರು ಇತ್ತು ಅಂದರೆ ಅವ್ರನ್ನ ಸಿನ್ಸಿಯರಾಗಿ ಕೂತ್ಕೊಂಡು ಕೌನ್ಸಿಲ್ ಮಾಡಿ, ಡಯಟ್ ಕೌನ್ಸಿಲ್ ಮಾಡಿ ಅಭ್ಯಾಸ ಮಾಡಿಸಿದ್ರೆ ದಟ್ ಈಸ್ ವೆರಿ ಹೆಲ್ಪ್ಫುಲ್. ಸ್ವಲ್ಪ ಮಕ್ಕಳಿಗೆ ಡಿಸೀಸಸ್ ಇರ್ತವೆ, ಅಂದರೆ ಪಿಟ್ಯೂಟರಿ, ಥೈರಾಯ್ಡ್ ಇವೆಲ್ಲ ಇಶ್ಯೂಸ್ ಇರ್ತಾಗ ಆ ಹಾರ್ಮೋನ್ಸ್ನೆಲ್ಲ ನೋಡಿ ಚೆಕ್ ಮಾಡಿ ಅವನ್ನ ಟ್ರೀಟ್ ಮಾಡಿದ್ರೆ ಆಟೋಮೆಟಿಕ್ಲಿ ಒಬೆಸಿಟಿನೂ ಕಡಿಮೆ ಆಗುತ್ತೆ. ಒಂದು ಶಸ್ತ್ರಚಿಕಿತ್ಸೆ ಅಂದ ತಕ್ಷಣ ಹೆದರ್ಕೋತಾರೆ. ಅದರಲ್ಲೂ ಬೊಜ್ಜಿಗೋಸ್ಕರ ನಾವು ಶಸ್ತ್ರಚಿಕಿತ್ಸೆ ಮಾಡಿಸ್ಕೋಬೇಕಾ ಅನ್ನುವಂತ ಯೋಚನೆ ಸಾಕಷ್ಟು ಜನರಲ್ಲಿ ಬರುತ್ತೆ. ಇದ್ರ ಬಗ್ಗೆ ತಾವು ಹೇಳೋದಾದ್ರೆ? ಸೊ ಸಿಂಪಲ್, ಎಲ್ರಿಗೂ ಸರ್ಜರಿ ಬೇಕಾಗೋದಿಲ್ಲ. ಡಯಟ್ ಇಂದ ಮಾಡ್ಲೇಬಹುದು, ಎಲ್ಲರೂ ಮಾಡ್ಕೊಬಹುದು. ಬಟ್ ಯಾವಾಗ ಅದನ್ನ ನಾವು ಒಬೆಸಿಟಿನ ಕಾಸ್ಮೆಟಿಕ್ ಇಂದ, ಎಲ್ಲ ಒಬೆಸಿಟಿ ಇಸ್ ನಾಟ್ ಕಾಸ್ಮೆಟಿಕ್ ಪ್ರಾಬ್ಲಮ್ಸ್. ಸೊ ಒಬೆಸಿಟಿ ಒಂದ್ಸತಿ ಶುಗರ್ ಕಾಸ್ ಮಾಡ್ತಾ ಇದೆ ಅಥವಾ ಶುಗರ್ ಅನ್ಕಂಟ್ರೋಲ್ ಆಗ್ತಾ ಇದೆ, ಅವ್ರಿಗೆ ಸ್ಲೀಪ್ ಏಪ್ನೆ, ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ, ಅದರಿಂದ ಹಾರ್ಟ್ ಇಶ್ಯೂಸ್ ಆಗ್ತಾ ಇದೆ, ಲಿವರಲ್ಲಿ ಫ್ಯಾಟಿ ಲಿವರ್ ಆಗಿ ಫೈಬ್ರೋಸಿಸ್ ಆಗ್ತಾ ಇದೆ, ಅಂಥ ಸ್ಟೇಜಸಲ್ಲಿ ನಾವು ಇಂಟರ್ವೆನ್ಷನ್ ಮಾಡಬೇಕಾಗುತ್ತೆ ಟು ರಿವರ್ಸ್ ದಿ ಅದರ್ ಆರ್ಗನ್ ಡ್ಯಾಮೇಜಸ್. ಅಂದರೆ ನಮ್ಮ ಲಿವರು, ಪ್ಯಾಂಕ್ರಿಯಾಸ್ ಇರ್ಬೋದು, ಹಾರ್ಟ್ ಇರ್ಬೋದು, ಕಿಡ್ನೀಸ್ ಡ್ಯಾಮೇಜ್ ಆಗಿರ್ಬೋದು, ಅವನ್ನೆಲ್ಲ ರಿವರ್ಸ್ ಮಾಡೋದಕ್ಕೆ ವಿ ಮೇ ಹ್ಯಾವ್ ಟು ಡೂ ಸರ್ಜಿಕಲ್ ಇಂಟರ್ವೆನ್ಷನ್. ಮಿಕ್ಕಿದವ್ರಿಗೆ ಯಾರು ಕೋಆಪರೇಟಿವ್ ಇರ್ತಾರೆ, ಫಾಲೋ ಅಪ್ ರೆಡಿ ಇರ್ತಾರೆ, ಅರ್ಥ ಮಾಡ್ಕೊತಾರೆ ಹೌ ಟು ಮ್ಯಾನೇಜ್ ಅನ್ನೋದು, ಇವೆಲ್ಲ ಫಾಲೋ ಮಾಡೋಕ್ಕಿದ್ದಾಗ 90% ಆಫ್ ದ ಟೈಮ್ ವಿ ಆಲ್ವೇಸ್ ಟ್ರೈ ಟು ಮ್ಯಾನೇಜ್ ಇಟ್ ಮೆಡಿಕಲಿ ವಿತ್ ಡಯಟ್ ಕಂಟ್ರೋಲ್ ಓನ್ಲಿ. ಸರ್ಜರಿಗೆ ಸಂಬಂಧಪಟ್ಟಂಗೆ ಮೆಡಿಕಲ್ ಇನ್ಶೂರೆನ್ಸ್ ಏನಾದರೂ ಇರುತ್ತಾ ಹೇಗೆ? ಹೌದು, ಫ್ಯೂ ಇಯರ್ಸ್ ಬ್ಯಾಕ್ ಓನ್ಲಿ ಇದನ್ನ ನಾವು ಮೆಡಿಕಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಆಲ್ಸೋ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹ್ಯಾವ್ ಡಿಸೈಡೆಡ್ ದಟ್ ದಿಸ್ ಇಸ್ ನಾಟ್ ಎ ಕಾಸ್ಮೆಟಿಕ್ ಪ್ರಾಬ್ಲಮ್ ಎನಿಮೋರ್. ಇದು ಕಾಸ್ಮೆಟಿಕ್ ಪ್ರಾಬ್ಲಮ್ ಅಲ್ಲ, ಇದು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್, ಹೆಲ್ತ್ ಹಜಾರ್ಡು. ಇದರಿಂದ ನಾವು ತುಂಬ ಹೆಲ್ತ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಅವಾಯ್ಡ್ ಮಾಡೋದ್ರಿಂದ ಇದನ್ನು ನಾವು ಮೆಡಿಕಲ್ ಪ್ರಾಬ್ಲಮ್ ಅಂತ ಟ್ರೀಟ್ ಮಾಡಬೇಕು ಅಂತ ಹೇಳಿ ಇದನ್ನೆಲ್ಲ ಇನ್ಶೂರೆನ್ಸಲ್ಲೂ ಕವರ್ ಮಾಡುತ್ತೆ. ಬಟ್ ಅಗೇನ್ ಅದಕ್ಕೂ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಇದೆ. ಇಟ್ ಹ್ಯಾಸ್ ಟು, ವಿ ಹ್ಯಾವ್ ಟು ಅಡೇರ್ ಟು ದಟ್ ಗೈಡ್ಲೈನ್ಸ್. ಅಂದರೆ BMI ಪರ್ಟಿಕ್ಯುಲರ್ ನಂಬರ್ ಇರಬೇಕು, 40ಗಿಂತ ಜಾಸ್ತಿ ಇದ್ರೆ ಮಾತ್ರನೇ ಇನ್ಶೂರೆನ್ಸ್ ಕವರ್ ಮಾಡುತ್ತೆ, ಇಲ್ಲ ಅಂದ್ರೆ ಕವರ್ ಮಾಡೋದಿಲ್ಲ. ಓಕೆ ಡಾಕ್ಟರ್, ಇನ್ನು ಈ ಸರ್ಜರಿಯ ದಿನ ಹೆಲ್ತ್ ಕಂಡೀಷನ್ ಹೆಂಗಿರಬೇಕು ಪೇಷಂಟ್ನಿದು? ಹೆಲ್ತ್ ಕಂಡೀಷನ್ನು ನಾವು ಹೇಳಿದಾಗೆ ಪ್ರೀ ಹಾಸ್ಪಿಟಲೈಸೇಷನ್ಲಿ ಆಪ್ಟಿಮೈಸ್ ಮಾಡ್ತೀವಿ. ಅಂದರೆ ನಾವು ಮುಂಚೆನೇ ಹೆಲ್ತ್ ಚೆಕಪ್ ಥರ ಮಾಡಿಸಿ ಅವ್ರದ್ದು ಏನೇನೇ ಪ್ರಾಬ್ಲಮ್ಸ್ ಇದ್ರೂ ಬಿಫೋರ್ ಅಡ್ಮಿಷನ್ನೇ ಕಂಟ್ರೋಲ್ ತೊಗೊಂಡು ಅದಾದಮೇಲೆ ಅಡ್ಮಿಟ್ ಮಾಡ್ಕೊಂಡು ಸರ್ಜರಿ ಮಾಡ್ತೀವಿ. ದೇರ್ ಆರ್ ಒಂದು ಸ್ವಲ್ಪ ಪೇಷಂಟ್ಸ್ ಇರ್ತಾರೆ, ಸೂಪರ್ ಒಬೇಸ್ ಅಂತೀವಿ, 150, 180, 200 kgsವರೆಗೂ ಬರ್ತಾರೆ ಈ ಥರ ಪ್ರೊಸೀಜರ್ಸ್ಗಳಿಗೆ. ಅಂಥವ್ರಿಗೆ ನಾವು ಒಂದು 2-3 ದಿನ ಮುಂಚೆನೇ ಅಡ್ಮಿಟ್ ಮಾಡಿ ಸ್ವಲ್ಪ ಮೆಡಿಕೇಶನ್ಸ್ ಕೊಟ್ಟು ಅವ್ರದ್ದು ಲಂಗ್ ಇಶ್ಯೂಸ್ ಇರ್ಬೋದು ಅಥವಾ ಹಾರ್ಟ್ ಇಶ್ಯೂಸ್ ಇರ್ಬೋದು ಅವನ್ನೆಲ್ಲ ಕಂಟ್ರೋಲ್ ಮಾಡಿ ಸರ್ಜರಿಗೆ ತೊಗೊತೀವಿ. ಯೂಶಲಿ ಕಂಪ್ಲೀಟ್ಲಿ ಆಪ್ಟಿಮೈಸ್ ಆದಮೇಲೆ ಸರ್ಜರಿಗೆ ತೊಗೊಳೋದು, ಅಂದರೆ ರಿಸ್ಕ್ ಟು ಬಿ ಆಲ್ಮೋಸ್ಟ್ ನೆಕ್ಸ್ಟ್ ಟು 0 ತೊಗೊಂಡೋಗಿ ಮಾಡೋದು ಈ ಸರ್ಜರೀಸ್. ಓಕೆ ಡಾಕ್ಟರ್, ಇವಾಗ ಒಂದ್ಸಲ ಅವರಿಗೆ ಆಪರೇಷನ್ ಆಗಿರುತ್ತೆ, ನಂತರದಲ್ಲಿ ಮತ್ತೆ ಈ ಒಬೆಸಿಟಿ ಕಾಣಿಸ್ಕೊಳ್ಳುವಂತ ಚಾನ್ಸಸ್ ಇರುತ್ತಾ ಹೇಗೆ? ಒಂದ್ ವೇಳೆ ಕಾಣಿಸ್ಕೊಂಡ್ರೆ ಮತ್ತೆ ರಿಪೀಟ್ ಆಗಿ ಸರ್ಜರಿ ಮಾಡಬಹುದಾ, ಮಾಡಬಾರ್ದಾ, ಆ ಟೈಮಲ್ಲಿ ಹೇಗೆ? ಸೊ ಹೌದು, ಹೇಳಿದಾಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸರ್ಜರೀಸ್ ಇದಾವೆ. ಬೈಪಾಸು, ಸ್ಲೀವು ಅಥವಾ ಬಲೂನು. ಬಲೂನ್ ಅನ್ನೋದ್ರಲ್ಲಿ ರಿಕರೆನ್ಸ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ, ಅಂದ್ರೆ ವೇಟ್ ಗೇನ್ ಆಗೋದು ತುಂಬಾ ಜಾಸ್ತಿ ಇದೆ. ನೆಕ್ಸ್ಟ್ ಸ್ಲೀವ್ ಅಲ್ಲಿ ಇಂಟರ್ಮಿಡಿಯೇಟ್, ಬೈಪಾಸ್ ಅಲ್ಲಿ ಲೀಸ್ಟ್ ವೇಟ್ ಗೇನ್ ಆಗೋದು. ಸೊ ನಾವು ವಿ ಯೂಸ್ ಟು ಯೂಸ್ ಪರ್ಮಿಟೇಷನ್ ಕಾಂಬಿನೇಷನ್, ಅಂದ್ರೆ ಯಂಗರ್ ಪೇಷಂಟ್ಸ್ ಅಲ್ಲಿ ಪರ್ಟಿಕ್ಯುಲರ್ ಸರ್ಜರಿ ಕೊಡೋದು ವೇರ್ ವಿ ಹ್ಯಾವ್ ಎ ಸೆಕೆಂಡ್ ಚಾನ್ಸ್. ಅಂದ್ರೆ ಸೆಕೆಂಡ್ ಚಾನ್ಸ್ ಅಂದ್ರೆ ಬೈಪಾಸ್ ಯೂಶಲಿ ನಾವು ಮಾಡ್ಬೋದು, ಈವನ್ ಬಲೂನ್ ಹಾಕಿದ್ರು ಅಥವಾ ಸ್ಲೀವ್ ಮುಂಚೆ ಸರ್ಜರಿ ಆಗಿದ್ರು
ನಾವು ತಿರ್ಗಾ ಬೈಪಾಸ್ ಸರ್ಜರಿ ಮಾಡಬಹುದು. ಸೊ ಈ ಪರ್ಮಿಟೇಷನ್ ಕಾಂಬಿನೇಷನ್ ಮಾಡಿದಾಗ ವಿ ಕ್ಯಾನ್ ಆಕ್ಚುಲಿ ರೀಡೂ ದ ಸರ್ಜರಿ. ಒಂದು ವೇಟ್ ಗೇನ್ ಆಬ್ವಿಯಸ್ ಆಗುತ್ತೆ, ಎಸ್ಪೆಷಲಿ ಪುವರ್ ಲೈಫ್ ಸ್ಟೈಲ್ ಇತ್ತು ಅಂತ ಹೇಳಿದ್ರೆ. ನಾವು ಏನೇ ಮಾಡಿದ್ರು ಸೇ 4-5 years ಡೌನ್ ದ ಲೈನ್ ಅವರು ಮೋಟಿವೇಟೆಡ್ ಇಲ್ಲ ಅಂದರೆ ಅವ್ರ ಪುವರ್ ಲೈಫ್ ಸ್ಟೈಲ್ ಇನ್ನೂ ಹಾಗೆ ಇದೆ, ಎಸ್ಪೆಷಲಿ ಸ್ವೀಟ್ಸ್ ತುಂಬ ತಿನ್ನೋದು ಅಥವಾ ಕಾರ್ಬೋನೇಟೆಡ್ ಡ್ರಿಂಕ್ಸ್ ತುಂಬ ತಗೊಂಡ್ರೆ ಈ ಥರ ವೇಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ ಲೈಫ್ ಸ್ಟೈಲ್ ಚೆನ್ನಾಗಿದೆ ಅಂತ ಹೇಳಿದ್ರೆ ತಿರ್ಗಾ ವೇಟ್ ಗೇನ್ ಆಗೋದು ಚಾನ್ಸಸ್ ವೆರಿ ಲೆಸ್. ಬಟ್ ಬೈಪಾಸ್ ಮಾಡಿದ್ರೆ ಅಗೇನ್ ವೇಟ್ ಗೇನ್ ಚಾನ್ಸಸ್ ಆರ್ ಲೆಸ್ ಆಕ್ಚುಲಿ ತಿರ್ಗಾ ಆಗೋದು. ಬಟ್ ತಿರ್ಗಾ ಇನ್ನೊಂದ್ಸತಿ ಸರ್ಜರಿ ಮಾಡ್ಬೋದು, ಹೌದು ಮಾಡ್ಬೋದು, ಬಟ್ ದರ್ ಆರ್ ಆಪ್ಷನ್ಸ್, ಡಿಫ್ರೆಂಟ್ ಆಪ್ಷನ್ಸ್ ಫಾರ್ ದಟ್. ಓಕೆ ಡಾಕ್ಟರ್, ಇನ್ನು ತಾವು ಲೈಫ್ ಸ್ಟೈಲ್ ಹೆಂಗಿರ್ಬೇಕು ಅಂತ ಹೇಳೋದಾದ್ರೆ? ಲೈಫ್ ಸ್ಟೈಲು ಎವ್ರಿಬಡೀಸ್ ಲೈಫ್ ಸ್ಟೈಲ್ ಇಸ್ ಡಿಫ್ರೆಂಟ್. ಬಟ್ ಇನ್ ಎ ಜಿಸ್ಟ್ ಹೇಳಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ವಾರಕ್ಕೆ ಒಂದು 5 ದಿನನಾದರೂ half an hour to 1 hour ಫಿಸಿಕಲ್ ಆಕ್ಟಿವಿಟಿ ಏನೇ ಇರ್ಬೋದು. ಇಟ್ ಕ್ಯಾನ್ ಡಿಸ್ಟ್ರೆಸ್ ಯುವರ್ ಬಾಡಿ. ಒಂದು ಮೆಂಟಲ್ ಡಿಸ್ಟ್ರೆಸ್ ಆಗುತ್ತೆ, ಫಿಸಿಕಲ್ ಡಿಸ್ಟ್ರೆಸ್ ಆಗ್ತೀವಿ. ಇಟ್ ಕುಡ್ ಬಿ ಎನಿ ಕೈಂಡ್ ಆಫ್ ಸ್ಪೋರ್ಟ್, ಇಟ್ ಕುಡ್ ಬಿ ಡ್ಯಾನ್ಸ್, ಇಟ್ ಕುಡ್ ಬಿ ಬ್ಯಾಡ್ಮಿಂಟನ್, ಇಟ್ ಕುಡ್ ಬಿ ಜಾಗ್. ಅಟ್ಲೀಸ್ಟ್ half an hour 45 minutes 5 days in a week is very important. ಟೈಮ್ ಊಟ ಮಾಡಬೇಕು. ಅಂದರೆ ದಿನ ಬೆಳಗ್ಗೆ ಎದ್ದು ನಾನು 8 ಗಂಟೆ ಊಟ ಮಾಡ್ತೀನಿ, 8 ಗಂಟೆ ಊಟ ಮಾಡ್ಬೋದು. ನಮ್ಮ IT ಕ್ರೌಡಲ್ಲಿ ಅವ್ರು ಹೇಳ್ತಾರೆ ನಾವು ಮಲಗದೆ 12 ಗಂಟೆ ಅಥವಾ ಮಲಗದೆ 2 ಗಂಟೆ ಇದ್ದಾಗ ನಾವು ಹೆದಳೋದು ಅಂತ 10 ಗಂಟೆ. ನಾಟ್ ಎ ಪ್ರಾಬ್ಲಮ್, ಬಟ್ ಅದು ಟೈಮ್ಗೆ ಇರಬೇಕಷ್ಟೇ. ನೀವು 2 ಗಂಟೆಗೆ ಮಲಗಿದ್ರೆ 10 ಗಂಟೆಗೆ ತಿಂಡಿ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಎವ್ರಿ ಡೇ ಅದೇ ಥರ ಇತ್ತು ಅಂತ ಹೇಳಿದ್ರೆ ದೆನ್ ಬಾಡಿ ವಿಲ್ ಗೆಟ್ ಯೂಸ್ ಟು ಇಟ್ ಆ್ಯಂಡ್ ಲೈಫ್ ಸ್ಟೈಲ್ ನಮ್ಮ ಬಾಡಿಗೆ ಏನು ಇಶ್ಯೂ ಆಗೋದಿಲ್ಲ. ಸೊ ಟೈಮ್ ಊಟ ಮಾಡಬೇಕು, ರೆಗ್ಯುಲರ್ ಎಕ್ಸಸೈಸಸ್ ಆ್ಯಂಡ್ ಡಯಟಲ್ಲಿ ವಿ ಆಲ್ ಹ್ಯಾವ್ ಟು ಈಟ್ ವಾಟ್ ಈಸ್ ಮೇಡ್ ಅಟ್ ಹೋಮ್. ಅಂದರೆ ನಾವು ಮನೇಲಿ ಹುಟ್ಟಿದಾಗಿಂದ ಏನು ತಿನ್ಕೊಂಡು ಬಂದಿದ್ದೀವೋ ಅದೇ ಡಯಟ್ ಇಟ್ಕೊಂಡಷ್ಟು ಒಳ್ಳೆಯದು. ನಾವು ಯಾವಾಗ ಚೇಂಜ್ ಮಾಡೋಕ್ಕೆ ಹೋಗ್ತೀವೋ, ಅಂದರೆ ಇವಾಗಿರೋ ಡಯಟ್ ಸಡನ್ಲಿ ನಾವು ಏನೋ ಇಂಟರ್ನೆಟಲ್ಲಿ ಓದಿ ಸಡನ್ನಾಗಿ ನಾಳೆಯಿಂದ ಹೊಸ ಡಯಟ್ ಸ್ಟಾರ್ಟ್ ಮಾಡ್ತೀನಿ ಅನ್ನೋದು, ಅಥವಾ ಯಾರೋ ಒಂದು ಪಬ್ಲಿಷ್ ಮಾಡಿದ್ರೆ ನನಗೆ ಈ ಡಯಟಿಂದ ವೇಟ್ ಲಾಸ್ ಆಗುತ್ತೆ, ಅಥವಾ ಏನೋ ಪೌಡರ್ ಇದೆ ಅಥವಾ ಏನೋ ಸಿರಪ್ ಇದೆ, ಸೊ ಅವಾಗ ನಮ್ಗೆ ಪ್ರಾಬ್ಲಮ್ಸ್ ಆಗಿ ಸ್ಟಾರ್ಟ್ ಆಗುತ್ತೆ. ಇಟ್ ಕ್ಯಾನ್ ಅಫೆಕ್ಟ್ ಅದರ್ ಆರ್ಗನ್ಸ್. ಸೊ ಸಡನ್ ಡಯಟ್ ಚೇಂಜಸ್ ಮಾಡೋಕ್ಕೆ ಹೋಗಬಾರ್ದು. ಇಟ್ ಶುಡ್ ಬಿ ಎ ಗ್ರ್ಯಾಜುವಲ್ ಡಯಟ್ ಚೇಂಜ್. ಆ್ಯಂಡ್ ಡಯಟ್ ಚೇಂಜ್ ಮಾಡಿದ್ರು ಇಟ್ ಶುಡ್ ಬಿ ವಾಟ್ ಈಸ್ ಮೇಡ್ ಅಟ್ ಹೋಮ್. ಅಂದರೆ ನಾವು ಹುಟ್ಟಿದಾಗಿಂದ ಮನೆಯಿಂದ ಏನು ತಿನ್ಕೊಂಡ್ ಬಂದಿರ್ತೀವೋ ಅದರಲ್ಲೇ ಚೇಂಜಸ್ ಮಾಡಿದಷ್ಟು ಯು ವಿಲ್ ಹ್ಯಾವ್ ಬೆಟರ್ ರಿಸಲ್ಟ್ಸ್. ಓಕೆ ಡಾಕ್ಟರ್, ಸಾಮಾನ್ಯವಾಗಿ ಕೆಲವರು ಏನ್ ಹೇಳ್ತಾರೆ ಅಂತಂದ್ರೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ಅಂದ್ರೆ ಒಂದು 2 ಅವರ್ ಅಥವಾ 3 ಅವರ್ ಮುಂಚೆ ತಿನ್ಬೇಕು, ನಂತರ ಅದಕ್ಕಿಂತ ನಂತರ ತಿಂದ್ರೆ ಬೊಜ್ಜು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಇದು ಎಷ್ಟು ಸರಿ? ಬೇಸಿಕ್ಲಿ ಬೊಜ್ಜು ಏನಕ್ಕೆ ಆಗುತ್ತೆ ಅನ್ನೋದು ಅರ್ಥ ಮಾಡ್ಕೊಂಡ್ರೆ ಅದು ನಿಜ ಅಂತಲೇ ಅರ್ಥ ಆಗ್ಬೇಕು. ಏನಕ್ಕೆ ಅಂತ ಹೇಳಿದ್ರೆ ನಾವು ಏನ್ ತಿಂತೀವಲ್ಲ ಅದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಗ್ಲೂಕೋಸ್ ಆಗಿ ಕನ್ವರ್ಟ್ ಆದಾಗ ಅದು ನಮ್ಗೆ ಎನರ್ಜಿ ಕೊಟ್ಟಾಗ ಅದನ್ನ ನಾವು ಯೂಟಿಲೈಸ್ ಮಾಡಬೇಕು. ಯಾವಾಗ ನಾವು ಯೂಟಿಲೈಸ್ ಮಾಡೋದಿಲ್ವೋ ಅದು ಹೋಗಿ ರಿಸರ್ವ್ ಎನರ್ಜಿ ಆಗಿ ಸ್ಟೋರ್ ಆಗುತ್ತೆ ಬಾಡಿಲಿ. ಫ್ಯಾಟ್ ಈಸ್ ಅ ರಿಸರ್ವ್ ಎನರ್ಜಿ. ಬೊಜ್ಜು ಅನ್ನೋದು ನಮ್ಮ ರಿಸರ್ವ್ ಎನರ್ಜಿ. ಸೊ ಅದನ್ನ ನಾವು ಯೂಟಿಲೈಸ್ ಮಾಡ್ದಿಲ್ದಾಗ ಅದು ಬೊಜ್ಜಾಗಿ ಕನ್ವರ್ಟ್ ಆಗಿ ರಿಸರ್ವ್ ಆಗಿ ಕನ್ವರ್ಟ್ ಆಗುತ್ತೆ. ಬಟ್ ಜನರಲಿ ಯು ಆರ್ ಮೋಸ್ಟ್ ಆಫ್ ದ ಟೈಮ್ ಆಕ್ಟಿವ್ ಇದ್ದೀರಾ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಎ ಪ್ರಾಬ್ಲಮ್. ಅಂದ್ರೆ ಆಸ್ ಅ ಪರ್ಸನ್ ನೀವು ಸ್ವಲ್ಪ ಇನ್ಆಕ್ಟಿವ್ ಇದ್ದೀರಾ, ಅದಾದ್ಮೇಲೆ ಈ ತರ ಡಿಲೇಡ್ ಊಟ ಮಾಡಿ ಸಡನ್ ಆಗಿ ನಿದ್ದೆ ಮಾಡೋದು, ಯು ಆರ್ ನಾಟ್ ಆಕ್ಟಿವ್ ಅಂದಾಗ ದಟ್ ವಿಲ್ ಕನ್ವರ್ಟ್ ಟು ಫ್ಯಾಟ್. ಎಸ್, ಬಟ್ 2 hours 3 hours ವಿಲ್ ನಾಟ್ ರಿಯಲಿ ಮ್ಯಾಟರ್ ಅಷ್ಟು ಬಿಗ್ ಆಗಿ ಕಂಪೇರ್ ಟು ಇನ್ಆಕ್ಟಿವಿಟಿ. ಇನ್ಆಕ್ಟಿವ್ ಇದ್ದೀರಾ ಅಂದ್ರೆ 100%, ಆಕ್ಟಿವ್ ಇದ್ದೀರಾ ಅಂದ್ರೆ ಅದು ಅಷ್ಟೊಂದು ಮ್ಯಾಟರ್ ಆಗೋದಿಲ್ಲ. ಓಕೆ ಡಾಕ್ಟರ್, ತಾವು ನೋಡಿರುವಂತಹ ಸ್ಪೆಷಲ್ ಕೇಸಸ್ ಬಗ್ಗೆ ಹೇಳೋದಾದ್ರೆ? ಸ್ಪೆಷಲ್ ಕೇಸಸ್ ಸೊ ತುಂಬಾ, ಒನ್ ಆಫ್ ದೆಮ್ ದೇ ಹ್ಯಾಡ್ ಪ್ರಾಬ್ಲಮ್ಸ್ ವಿತ್ ದರ್ ಫರ್ಟಿಲಿಟಿ ಅಂತ ಹೇಳಿದ್ರೆ ತುಂಬಾ ವರ್ಷಗಳಿಂದ PCOD ಪ್ರಾಬ್ಲಮ್ಸ್ ಇಂದ ಫರ್ಟಿಲಿಟಿ ಇಶ್ಯೂಸ್ ಇತ್ತು. ವೆನ್ ಅದ್ರ ಜೊತೆಗೆ ಒಬೆಸಿಟಿ ಇರೋದ್ರಿಂದ ದಟ್ ವಾಸ್ ದ ಮೇಜರ್ ಕಾಸ್. ಸೊ ಅವ್ರ ಗೈನಕಾಲಜಿಸ್ಟ್ ಅವರು ದೇ ಹ್ಯಾಡ್ ರೆಫರ್ಡ್ ಅಸ್ ಫಾರ್ ದ ಸೇಮ್ ರೀಸನ್, ಒಬೆಸಿಟಿ ರಿಲೇಟೆಡ್ PCOD ಪ್ರಾಬ್ಲಮ್ಸ್ ಇಂದ ಇನ್ಫರ್ಟಿಲಿಟಿ ಇಶ್ಯೂಸ್ ಅಂತ ಹೇಳಿ. ಸೊ ಅವಾಗ ನಾವು ಸರ್ಜರಿ ಮಾಡಿದಾಗ ವೆನ್ ಶಿ ಲಾಸ್ಟ್ ವೇಟ್ ಅಂಡ್ ಶಿ ಇವೆನ್ಚುಲಿ ಹ್ಯಾಡ್ ಎ ಬೇಬಿ ಬಿಕಾಸ್ her hormones got better, her cycles got better. That was one of the great stories to be told. Another thing, ಇನ್ನೊಂದು ಅಂತ ಹೇಳಿದ್ರೆ ಮುಂಚೆನೇ ಹೇಳಿದೆ, ಒಬ್ರು he sent me an image saying that he ran a triathlon after losing weight ಅನ್ನೋದು 1 ವರ್ಷ ಆದ್ಮೇಲೆ. So these are very nice stories to hear. More than that, ನನ್ಗೆ ಗೊತ್ತಿರೋ ಪ್ರಕಾರ ಯಾರಿಗಾದ್ರೂ if they are happy and they are able to do their routine activity. ನನ್ನ ಹತ್ರ there was another female, ಅವ್ರು ಬಂದು 2 ಮಕ್ಕಳಿದ್ದಾರೆ, ಅವ್ರ ಜೊತೆ ಆಟ ಆಡಕ್ಕೆ ಆಗ್ತಾ ಇಲ್ಲ ಬಿಕಾಸ್ ಐ ಆಮ್ ನಾಟ್ ಏಬಲ್ ಟು ರನ್, ಓಡಾಡಕ್ಕೂ ಆಗ್ತಾ ಇಲ್ಲ ಅಷ್ಟು ಒಬೆಸಿಟಿ ಇರೋದ್ರಿಂದ. ಆ್ಯಂಡ್ ಶಿ ಕಮ್ಸ್ ಬ್ಯಾಕ್ ಒಂದು 6 ತಿಂಗಳಾದ್ಮೇಲೆ ವಾಪಸ್ ಬಂದು ಐ ಆಮ್ ರನ್ನಿಂಗ್, ಐ ಆಮ್ ಪ್ಲೇಯಿಂಗ್ ವಿತ್ ಮೈ ಕಿಡ್ಸ್ ಅಂದಾಗ ದಟ್ ಗಿವ್ಸ್ ಅಸ್ ಮೋರ್ ಹ್ಯಾಪಿನೆಸ್ ದೆನ್
ಎನಿ ಮೇಜರ್ ಅಚೀವ್ಮೆಂಟ್ಸ್. ಓಕೆ ಡಾಕ್ಟರ್, ತಾವೇ ನೋಡಿರಬಹುದು ಆಫ್ಟರ್ ಡೆಲಿವರಿ ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಈ ಒಬೆಸಿಟಿ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಟ್ರೀಟ್ಮೆಂಟ್ ಬೇಕಾ? ಒಂದ್ ವೇಳೆ ಬೇಕು ಅಂತಾದ್ರೆ ಅವರಿಗೆ ಅಂದ್ರೆ ಓವರ್ ಏನಾದ್ರೂ ಅವ್ರ ವೇಟ್ ಇದ್ರೆ ಅಂತವರಿಗೆ ಏನಾದ್ರೂ ಸರ್ಜರಿ ಮಾಡ್ಬೋದಾ ಹೇಗೆ? ಯಾಕಂತಂದ್ರೆ ಆಗಷ್ಟೇ ಅವರಿದ್ದು ಡೆಲಿವರಿ ಆಗಿರುತ್ತೆ, ಆ ಟ್ರೀಟ್ಮೆಂಟ್ ಇಂದ ಹೊರಗೆ ಬಂದಿರ್ತಾರಷ್ಟೇ, ಅವ್ರಿಗೆ ಹೇಗೆ? ಸೊ ಯೂಶಲಿ ನಾವು ಹೇಳಿದಾಗೆ ಸರ್ಜರಿ ಓನ್ಲಿ 5 to 10% ನಾವು ಬರೋ ಪೇಷಂಟ್ಸ್ಗಳಿಗೆ ಮಾಡೋದು. ಅದ ಅರ್ಥ ಅಂದರೆ ಒಬೆಸಿಟಿ ಪೋಸ್ಟ್ ಪ್ರೆಗ್ನೆನ್ಸಿ ವೇಟ್ ಗೇನ್ ಅನ್ನೋದು ತುಂಬ ಕಾಮನ್, ಎಸ್ಪೆಷಲಿ ಫ್ಲೂಯಿಡ್ ಅಕ್ಯುಮುಲೇಷನ್ಸ್ ಆಗ್ತವೆ ತುಂಬ. ಸೊ ಇಟ್ ಈಸ್ ನಾಟ್ ಪರ್ಮನೆಂಟ್, ಇಟ್ಸ್ ಎ ಟೆಂಪ್ರರಿ ಥಿಂಗ್. ಅಂದರೆ ತುಂಬ ಜಲ್ದಿನೇ ವಾಪಸ್ ಹೋಗುತ್ತೆ, ಹಾರ್ಮೋನ್ಸ್ ಇಂಬ್ಯಾಲೆನ್ಸಸ್ ಇಂದ, ಫ್ಲೂಯಿಡ್ ರಿಟೆನ್ಷನ್ಸ್ ಇಂದ ಆಗ್ತವೆ. ಸೊ ಆಕ್ಟಿವ್ ಇದ್ದಷ್ಟು the weight loss will happen. weight loss ತಿರ್ಗಾ ಆಗೇ ಆಗುತ್ತೆ. as soon as the menstrual cycle starts, ಹಾರ್ಮೋನ್ಸ್ ಎಲ್ಲ ಸರಿ ಹೋದಾಗ ಆಟೋಮೆಟಿಕ್ಲಿ weight loss ಆಗೇ ಆಗುತ್ತೆ. ಸೊ ಇಟ್ ಇಸ್ ನಾಟ್ ರಿಯಲಿ ರಿಲೇಟೆಡ್ ಟು ಪ್ರೆಗ್ನೆನ್ಸಿ. ಪ್ರೆಗ್ನೆನ್ಸಿ ಆದ್ಮೇಲೆ ಒಂದಷ್ಟು ಜನ ಇನ್ಆಕ್ಟಿವ್ ಇದ್ದಾಗ ದಟ್ ಈಸ್ ವೇರ್ ದಿ weight gain will happen. ಅಥವಾ ಪ್ರೆಗ್ನೆನ್ಸಿ ರಿಲೇಟೆಡ್ ಕಾಂಪ್ಲಿಕೇಶನ್, ಪ್ರೆಗ್ನೆನ್ಸಿ ಟೈಮಲ್ಲಿ ಡಯಾಬಿಟಿಸ್ ಆಗೋದು, ಥೈರಾಯ್ಡ್ ಇಶ್ಯೂಸ್ ಆಗೋದು, ಅದರಿಂದ ಸ್ವಲ್ಪ weight gains ಆಗ್ತವೆ. ಅವೆಲ್ಲ ಕಂಟ್ರೋಲ್ ಮಾಡೋದು ಒಂದು weight loss ಆಗೇ ಆಗ್ತವೆ, ಏನು ತೊಂದರೆ ಇಲ್ಲ. ಓಕೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಮಾಹಿತಿ ತಾವು ಶೇರ್ ಮಾಡಿದ್ರಿ. ಥ್ಯಾಂಕ್ ಯು. ವೀಕ್ಷಕರೇ, ಡಾಕ್ಟರ್ನ ನೇರವಾಗಿ ಭೇಟಿ ಆಗಬೇಕು ಅಂದ್ರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. ಮಣಿಪಾಲ್ ಹಾಸ್ಪಿಟಲ್, ಸರ್ಜಾಪುರ್ ರೋಡ್, ಬೆಂಗಳೂರು. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.